ಕೆಜೆ ಜಾರ್ಜ್ ವದಂತಿ ಬೇಕಂತಲೇ ಹಬ್ಬಿಸಿದ್ದ ವಿಚಾರ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತಿನಿಂದ ಆರಂಭ ಆಗಿರುವಂತಹ ಚರ್ಚೆ ಇದು. ಬೇರೆ ಬೇರೆ ಕಾರಣಕ್ಕಾಗಿ ಕೆಲ ಸ್ನೇಹಿತರು ಇದನ್ನ ಹಬ್ಬಿಸಿದ್ದಾರೆ. ಓಲ್ಡ್ ಮತ್ತು ನ್ಯೂ ಫ್ರೆಂಡ್ಸ್ ಎಲ್ಲರೂ ಈ ರೀತಿ ಹಬ್ಬಿಸಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜೀನಾಮೆ ನೀಡುವಂತಹ ಘಟನೆ ನಡೆದಿಲ್ಲ ಅಂತ ಇನ್ನೊಂದು ಕಡೆಗೆ ಪರಮೇಶ್ವರ್ ಹೇಳ್ತಾರೆ. ಹಾಗಾದ್ರೆ ಆ ಸುದ್ದಿ ಹಬ್ಬಿಸಿರುವಂತಹ ಆ ಗೆಳೆಯರು ಯಾರು ಅನ್ನುವಂತಹ ಚರ್ಚೆ. ಓಲ್ಡ್ ಅಂಡ್ ನ್ಯೂ ಫ್ರೆಂಡ್ಸ್, ಇದು ಯಾವಾಗ ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಹರಿದಾಡುತ್ತೆ. ಅದು ಯಾವ ಮಟ್ಟಕ್ಕೆ ಅಂದ್ರೆ ವಿಧಾನಸಭೆಯ ಒಳಗಡೆ ಸಹ ಚರ್ಚೆಗೆ ಬರುತ್ತೆ. ಇದನ್ನ ಹಬ್ಬಿಸಿದ್ದು ಯಾರು ಅನ್ನುವಂತಹ ಪ್ರಶ್ನೆ. ರಾಜೀನಾಮೆ ಕೊಟ್ಟಿರೋ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅಂಥದ್ದು ಯಾವುದು ಘಟನೆ ನಡೆದಿಲ್ಲ. ಜಾರ್ಜ್ ಅವರೇ ಹೇಳಿದಾರಲ್ಲ, ಆ ಥರ ಯಾವುದೂ ಇಲ್ಲ, ಯಾವುದು ಆ ಥರ ಯಾವುದು ಘಟನೆ ನಡೆದಿಲ್ಲ ಅಂತ ಹೇಳಿ ಜಾರ್ಜ್ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಇನ್ನು ಅವರೇ ಮಾಡಿದ ಮೇಲೆ ನಾವು ಏನೇನು ಹೇಳೋದು? ನಾವು ಇದೆಲ್ಲ ಸ್ಪೆಕ್ಯುಲೇಷನ್ಸು, ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮ ಕೆಲವು ಸ್ನೇಹಿತರು ಇದನ್ನೆಲ್ಲ ಹಬ್ಬಿಸಿದ್ದಾರೆ. ಅಂಥದ್ದು ಯಾವುದು ಘಟನೆ ನಡೆದಿಲ್ಲ, ಅಂಥದ್ದು ಯಾವುದು ನಡೆದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಇರ್ತಾರೆ, ಭಾಳ ಜನ ಇರ್ತಾರೆ, ಓಲ್ಡು ನ್ಯೂ ಎಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ಒಂದು ಹೇಳಿಕೆ ಇದೆಲ್ಲ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅಷ್ಟೇ ಕ್ವಶನ್ ಮಾರ್ಕ್ಗಳು ಸಹ ಇದೆ. ಕಾರಣ ಏನು ಅಂದ್ರೆ ಕೆಜೆ ಜಾರ್ಜ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ನಿನ್ನೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಆಗುತ್ತೆ. ಕಾರಣ ಏನು ಅಂದ್ರೆ ಅವರ ಇಂಧನ ಇಲಾಖೆಯಲ್ಲಿ ಅಧಿಕಾರಿಗಳ ವರ್ಗಾವಣೆಯ ವಿಚಾರದಲ್ಲಿ ಸಿಎಂ ಪುತ್ರನ ಹಸ್ತಕ್ಷೇಪ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಮನನೊಂದು ಅವರು ರಾಜೀನಾಮೆ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನುವ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.